ಇಂಧನ ಸಚಿವ ಕೆಜೆ ಜಾರ್ಜ್ ವಿಶೇಷ ಕರ್ತವ್ಯಾಧಿಕಾರಿ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೆಪಿಟಿಸಿಎಲ್ ಎಸಿ ಜ್ಯೋತಿ ಪ್ರಕಾಶ್ ಕಾಮಗಾರಿಗೆ ಎನ್ಒಸಿ ಕೊಡೋದಕ್ಕೆ 1 ಲಕ್ಷ ಬೇಡಿಕೆಯನ್ನ ಇಟ್ಟಿದ್ರು. ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲೇ ಸಿಕ್ಕಿಬಿದ್ದಿದ್ದಾರೆ ಜ್ಯೋತಿ ಪ್ರಕಾಶ್ ಹಾಗೂ ಆತನ ಕಾರು ಚಾಲಕ ನವೀನ್ ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಈಗ ತನಿಖೆ ಮುಂದುವರೆದಿದೆ. ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರೋದು 1 ಲಕ್ಷ ಲಂಚವನ್ನ ಕೇಳಿದ್ರು. ಇನ್ನೇನು ಲಂಚ ಪಡೆಯುವಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎನ್ಒಸಿ ಕೊಡೋದಕ್ಕೆ ಇವ್ರಿಗೆ 1 ಲಕ್ಷ ಕೊಡಬೇಕಂತೆ. ಒಂದು ಎನ್ಒಸಿ ಮಾಡೋದಕ್ಕೆ 1 ಲಕ್ಷ ಬೇಡಿಕೆ. ಬರೀ ಜ್ಯೋತಿ ಪ್ರಕಾಶ್ ಮಾತ್ರ ಅಲ್ಲ, ಅವರ ಡ್ರೈವರ್ ನವೀನ್ ಅನ್ನು ಕೂಡ ಈಗ ಬಂಧಿಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಜೆ ಜಾರ್ಜ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಈ ಜ್ಯೋತಿ ಪ್ರಕಾಶ್ ಒಂದು ಕಾಮಗಾರಿಗೆ ಎನ್ಒಸಿಯನ್ನ ಮಾಡಿಕೊಡಬೇಕು ಅಂತಂದ್ರೆ 1 ಲಕ್ಷ ಬೇಡಿಕೆ ಇವರು. ಇಂಧನ ಸಚಿವ ಕೆಜೆ ಜಾರ್ಜ್ ವಿಶೇಷ ಕರ್ತವ್ಯಾಧಿಕಾರಿ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೆಪಿಟಿಸಿಎಲ್ ಎಸಿ ಜ್ಯೋತಿ ಪ್ರಕಾಶ್ ಕಾಮಗಾರಿಗೆ ಎನ್ಒಸಿ ಕೊಡೋದಕ್ಕೆ 1 ಲಕ್ಷ ಬೇಡಿಕೆಯನ್ನ ಇಟ್ಟಿದ್ರು. ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲೇ ಸಿಕ್ಕಿಬಿದ್ದಿದ್ದಾರೆ ಜ್ಯೋತಿ ಪ್ರಕಾಶ್ ಹಾಗೂ ಆತನ ಕಾರು ಚಾಲಕ ನವೀನ್ ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಈಗ ತನಿಖೆ ಮುಂದುವರೆದಿದೆ. ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರೋದು 1 ಲಕ್ಷ ಲಂಚವನ್ನ ಕೇಳಿದ್ರು. ಇನ್ನೇನು ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎನ್ಒಸಿ ಕೊಡೋದಕ್ಕೆ ಇವ್ರಿಗೆ 1 ಲಕ್ಷ ಕೊಡಬೇಕಂತೆ. ಒಂದು ಎನ್ಒಸಿ ಮಾಡೋದಕ್ಕೆ 1 ಲಕ್ಷ ಬೇಡಿಕೆ. ಬರೀ ಜ್ಯೋತಿ ಪ್ರಕಾಶ್ ಮಾತ್ರ ಅಲ್ಲ, ಅವರ ಡ್ರೈವರ್ ನವೀನ್ ಅನ್ನು ಕೂಡ ಈಗ ಬಂಧಿಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಜೆ ಜಾರ್ಜ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಈ ಜ್ಯೋತಿ ಪ್ರಕಾಶ್ ಒಂದು ಕಾಮಗಾರಿಗೆ ಎನ್ಒಸಿಯನ್ನ ಮಾಡಿಕೊಡಬೇಕು ಅಂತಂದ್ರೆ 1 ಲಕ್ಷ ಬೇಡಿಕೆ ಇವರು. ಇಂಧನ ಸಚಿವ ಕೆಜೆ ಜಾರ್ಜ್ ವಿಶೇಷ ಕರ್ತವ್ಯಾಧಿಕಾರಿ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೆಪಿಟಿಸಿಎಲ್ ಎಸಿ ಜ್ಯೋತಿ ಪ್ರಕಾಶ್ ಕಾಮಗಾರಿಗೆ ಎನ್ಒಸಿ ಕೊಡೋದಕ್ಕೆ 1 ಲಕ್ಷ ಬೇಡಿಕೆಯನ್ನ ಇಟ್ಟಿದ್ರು. ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲೇ ಸಿಕ್ಕಿಬಿದ್ದಿದ್ದಾರೆ ಜ್ಯೋತಿ ಪ್ರಕಾಶ್ ಹಾಗೂ ಆತನ ಕಾರು ಚಾಲಕ ನವೀನ್ ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಈಗ ತನಿಖೆ ಮುಂದುವರೆದಿದೆ. ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರೋದು 1 ಲಕ್ಷ ಲಂಚವನ್ನ ಕೇಳಿದ್ರು. ಇನ್ನೇನು ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎನ್ಒಸಿ ಕೊಡೋದಕ್ಕೆ ಇವ್ರಿಗೆ 1 ಲಕ್ಷ ಕೊಡಬೇಕಂತೆ. ಒಂದು ಎನ್ಒಸಿ ಮಾಡೋದಕ್ಕೆ 1 ಲಕ್ಷ ಬೇಡಿಕೆ. ಬರೀ ಜ್ಯೋತಿ ಪ್ರಕಾಶ್ ಮಾತ್ರ ಅಲ್ಲ, ಅವರ ಡ್ರೈವರ್ ನವೀನ್ ಅನ್ನು ಕೂಡ ಈಗ ಬಂಧಿಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಜೆ ಜಾರ್ಜ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಈ ಜ್ಯೋತಿ ಪ್ರಕಾಶ್ ಒಂದು ಕಾಮಗಾರಿಗೆ ಎನ್ಒಸಿಯನ್ನ ಮಾಡಿಕೊಡಬೇಕು ಅಂತಂದ್ರೆ 1 ಲಕ್ಷ ಬೇಡಿಕೆ ಇವರು. ಇಂಧನ ಸಚಿವ ಕೆಜೆ ಜಾರ್ಜ್ ವಿಶೇಷ ಕರ್ತವ್ಯಾಧಿಕಾರಿ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೆಪಿಟಿಸಿಎಲ್ ಎಸಿ ಜ್ಯೋತಿ ಪ್ರಕಾಶ್ ಕಾಮಗಾರಿಗೆ ಎನ್ಒಸಿ ಕೊಡೋದಕ್ಕೆ 1 ಲಕ್ಷ ಬೇಡಿಕೆಯನ್ನ ಇಟ್ಟಿದ್ರು. ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲೇ ಸಿಕ್ಕಿಬಿದ್ದಿದ್ದಾರೆ ಜ್ಯೋತಿ ಪ್ರಕಾಶ್ ಹಾಗೂ ಆತನ ಕಾರು ಚಾಲಕ ನವೀನ್ ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಈಗ ತನಿಖೆ ಮುಂದುವರೆದಿದೆ. ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರೋದು 1 ಲಕ್ಷ ಲಂಚವನ್ನ ಕೇಳಿದ್ರು. ಇನ್ನೇನು ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎನ್ಒಸಿ ಕೊಡೋದಕ್ಕೆ ಇವ್ರಿಗೆ 1 ಲಕ್ಷ ಕೊಡಬೇಕಂತೆ. ಒಂದು ಎನ್ಒಸಿ ಮಾಡೋದಕ್ಕೆ 1 ಲಕ್ಷ ಬೇಡಿಕೆ. ಬರೀ ಜ್ಯೋತಿ ಪ್ರಕಾಶ್ ಮಾತ್ರ ಅಲ್ಲ, ಅವರ ಡ್ರೈವರ್ ನವೀನ್ ಅನ್ನು ಕೂಡ ಈಗ ಬಂಧಿಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಜೆ ಜಾರ್ಜ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಈ ಜ್ಯೋತಿ ಪ್ರಕಾಶ್
ಒಂದು ಕಾಮಗಾರಿಗೆ ಎನ್ಒಸಿಯನ್ನ ಮಾಡಿಕೊಡಬೇಕು ಅಂತಂದ್ರೆ 1 ಲಕ್ಷ ಬೇಡಿಕೆ ಇವರು. ಇಂಧನ ಸಚಿವ ಕೆಜೆ ಜಾರ್ಜ್ ವಿಶೇಷ ಕರ್ತವ್ಯಾಧಿಕಾರಿ ಲೋಕ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೆಪಿಟಿಸಿಎಲ್ ಎಸಿ ಜ್ಯೋತಿ ಪ್ರಕಾಶ್ ಕಾಮಗಾರಿಗೆ ಎನ್ಒಸಿ ಕೊಡೋದಕ್ಕೆ 1 ಲಕ್ಷ ಬೇಡಿಕೆಯನ್ನ ಇಟ್ಟಿದ್ರು. ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲೇ ಸಿಕ್ಕಿಬಿದ್ದಿದ್ದಾರೆ ಜ್ಯೋತಿ ಪ್ರಕಾಶ್. ಜ್ಯೋತಿ ಪ್ರಕಾಶ್ ಹಾಗೂ ಆತನ ಕಾರು ಚಾಲಕ ನವೀನ್ ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಈಗ ತನಿಖೆ ಮುಂದುವರೆದಿದೆ. ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರೋದು. 1 ಲಕ್ಷ ಲಂಚವನ್ನ ಕೇಳಿದ್ರು. ಇನ್ನೇನು ಲಂಚ ಪಡೆಯುವಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎನ್ಒಸಿ ಕೊಡೋದಕ್ಕೆ ಇವ್ರಿಗೆ 1 ಲಕ್ಷ ಕೊಡಬೇಕಂತೆ. ಒಂದ್ ಎನ್ಒಸಿ ಮಾಡೋದಕ್ಕೆ 1 ಲಕ್ಷ ಬೇಡಿಕೆ. ಬರೀ ಜ್ಯೋತಿ ಪ್ರಕಾಶ್ ಮಾತ್ರ ಅಲ್ಲ, ಅವರ ಡ್ರೈವರ್ ನವೀನ್ ಅನ್ನು ಕೂಡ ಈಗ ಬಂಧಿಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಜೆ ಜಾರ್ಜ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಈ ಜ್ಯೋತಿ ಪ್ರಕಾಶ್ ಒಂದು ಕಾಮಗಾರಿಗೆ ಎನ್ಒಸಿಯನ್ನ ಮಾಡಿಕೊಡಬೇಕು ಅಂತಂದ್ರೆ 1 ಲಕ್ಷ ಬೇಡಿಕೆ ಇವರು. ಇಂಧನ ಸಚಿವ ಕೆಜೆ ಜಾರ್ಜ್ ವಿಶೇಷ ಕರ್ತವ್ಯಾಧಿಕಾರಿ ಲೋಕ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೆಪಿಟಿಸಿಎಲ್ ಎಸಿ ಜ್ಯೋತಿ ಪ್ರಕಾಶ್ ಕಾಮಗಾರಿಗೆ ಎನ್ಒಸಿ ಕೊಡೋದಕ್ಕೆ 1 ಲಕ್ಷ ಬೇಡಿಕೆಯನ್ನ ಇಟ್ಟಿದ್ರು. ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲೇ ಸಿಕ್ಕಿಬಿದ್ದಿದ್ದಾರೆ ಜ್ಯೋತಿ ಪ್ರಕಾಶ್. ಜ್ಯೋತಿ ಪ್ರಕಾಶ್ ಹಾಗೂ ಆತನ ಕಾರು ಚಾಲಕ ನವೀನ್ ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಈಗ ತನಿಖೆ ಮುಂದುವರೆದಿದೆ. ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರೋದು. 1 ಲಕ್ಷ ಲಂಚವನ್ನ ಕೇಳಿದ್ರು. ಇನ್ನೇನು ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎನ್ಒಸಿ ಕೊಡೋದಕ್ಕೆ ಇವ್ರಿಗೆ 1 ಲಕ್ಷ ಕೊಡಬೇಕಂತೆ. ಒಂದ್ ಎನ್ಒಸಿ ಮಾಡೋದಕ್ಕೆ 1 ಲಕ್ಷ ಬೇಡಿಕೆ. ಬರೀ ಜ್ಯೋತಿ ಪ್ರಕಾಶ್ ಮಾತ್ರ ಅಲ್ಲ, ಅವರ ಡ್ರೈವರ್ ನವೀನ್ ಅನ್ನು ಕೂಡ ಈಗ ಬಂಧಿಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಜೆ ಜಾರ್ಜ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಈ ಜ್ಯೋತಿ ಪ್ರಕಾಶ್ ಒಂದು ಕಾಮಗಾರಿಗೆ ಎನ್ಒಸಿಯನ್ನ ಮಾಡಿಕೊಡಬೇಕು ಅಂತಂದ್ರೆ 1 ಲಕ್ಷ ಬೇಡಿಕೆ ಇವರು. ಇಂಧನ ಸಚಿವ ಕೆಜೆ ಜಾರ್ಜ್ ವಿಶೇಷ ಕರ್ತವ್ಯಾಧಿಕಾರಿ ಲೋಕ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೆಪಿಟಿಸಿಎಲ್ ಎಸಿ ಜ್ಯೋತಿ ಪ್ರಕಾಶ್ ಕಾಮಗಾರಿಗೆ ಎನ್ಒಸಿ ಕೊಡೋದಕ್ಕೆ 1 ಲಕ್ಷ ಬೇಡಿಕೆಯನ್ನ ಇಟ್ಟಿದ್ರು. ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲೇ ಸಿಕ್ಕಿಬಿದ್ದಿದ್ದಾರೆ ಜ್ಯೋತಿ ಪ್ರಕಾಶ್. ಜ್ಯೋತಿ ಪ್ರಕಾಶ್ ಹಾಗೂ ಆತನ ಕಾರು ಚಾಲಕ ನವೀನ್ ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಈಗ ತನಿಖೆ ಮುಂದುವರೆದಿದೆ. ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿರೋದು. 1 ಲಕ್ಷ ಲಂಚವನ್ನ ಕೇಳಿದ್ರು. ಇನ್ನೇನು ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎನ್ಒಸಿ ಕೊಡೋದಕ್ಕೆ ಇವ್ರಿಗೆ 1 ಲಕ್ಷ ಕೊಡಬೇಕಂತೆ. ಒಂದ್ ಎನ್ಒಸಿ ಮಾಡೋದಕ್ಕೆ 1 ಲಕ್ಷ ಬೇಡಿಕೆ. ಬರೀ ಜ್ಯೋತಿ ಪ್ರಕಾಶ್ ಮಾತ್ರ ಅಲ್ಲ, ಅವರ ಡ್ರೈವರ್ ನವೀನ್ ಅನ್ನು ಕೂಡ ಈಗ ಬಂಧಿಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆಜೆ ಜಾರ್ಜ್ ಅವರ ವಿಶೇಷ ಕರ್ತವ್ಯಾಧಿಕಾರಿ ಈ ಜ್ಯೋತಿ ಪ್ರಕಾಶ್ ಒಂದು ಕಾಮಗಾರಿಗೆ ಎನ್ಒಸಿಯನ್ನ ಮಾಡಿಕೊಡಬೇಕು ಅಂತಂದ್ರೆ 1 ಲಕ್ಷ ಬೇಡಿಕೆ ಇವರು.